ಒಳ್ಳೆ ವಿಷಯ ಹೇಳಿದ್ರಿ. ಉಸ್ತುವಾರಿ ಸಚಿವರ ಸಹಕಾರ ನಿಮ್ಗೆ ಹೇಗಿದೆ ಸರ್? ನಾವು ಹಾಸನದ ಉಸ್ತುವಾರಿ ಸಚಿವರು ನೋಡಿದ್ರೆ ಯಾವಾಗಲೂ ಕಾಂಟ್ರವರ್ಸಿನೇ ಮಾಡ್ಕೊತಿರ್ತಾರೆ. ಶಾಸಕರ ಜೊತೆ ಎಸ್ಪೆಷಲಿ ನಿಮ್ ಜೊತೆ ಹೇಗಿದೆ? ನಾನು ಉಸ್ತುವಾರಿ ಸಚಿವರು ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಓಕೆ. ಯಾಕೆ ಅಂತಂದ್ರೆ ಸರ್ಕಾರದಲ್ಲಿ ಉಸ್ತುವಾರಿ ಸಚಿವರು ಅನುದಾನ ತಂದು ಕೊಡ್ತಕ್ಕಂಥ ಶಕ್ತಿ ಇಲ್ಲ ಅಂತಕ್ಕಂಥ ನಮಗೆ ಗೊತ್ತು. ಓಕೆ. ಸಣ್ಣ ಪುಟ್ಟ ಜಿಲ್ಲೆಯ ಇದು ಬಂದಾಗ ಅವರು ನಮ್ಮ ಜೊತೆ ಸಹಕಾರವಾಗಿ ನಿಲ್ತಾರೆ. ನಾವು ಅವ್ರ ಜೊತೆ ಸಹಕಾರವಾಗಿ ನಿಂತಿದ್ದೀವಿ. ನಮ್ಗೇನಾದರೂ ಅನುದಾನನ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡ್ತಾರೆ, ಇಲಾಖೆಗಳು ಕೊಡಲ್ಲ ಅಂದಿದ್ರೆ ಏನೋ ಒಂದಿಷ್ಟು ನಮಗೆ ಕೊಟ್ಟಿಲ್ಲ ಅಂತಕ್ಕಂಥ ಕಾಂಟ್ರವರ್ಸಿ ಅಂದ್ರೆ ಕಾಂಗ್ರೆಸ್ ಹೊರತಾದ ಶಾಸಕರಿಗೆ ಅನುದಾನ ಇಲ್ಲ ಅನ್ನೋದನ್ನ ಬಿಟ್ರೆ ಸಿದ್ದರಾಮಯ್ಯ ಅವರೇನು ಕಾಂಗ್ರೆಸ್ಗೆ ಮಾತ್ರ ಮುಖ್ಯಮಂತ್ರಿ ಅಲ್ಲ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ಫಸ್ಟ್ ಟೈಮ್ ಗೆದ್ದಿರೋ ಬೇರೆ ಪಕ್ಷದ ಶಾಸಕರ ಜೊತೆ ಒಡನಾಟ. ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಓಕೆ. ನೋಡಿ, ಈ ರಾಜ್ಯದಲ್ಲಿ ನಮ್ಗೆ ತುಂಬಾ ಅಪಾರವಾದ ಗೌರವ ಇರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು. ಹೌದು ಸರ್. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ದೇಶದ ಪ್ರಧಾನಮಂತ್ರಿ ಆಗಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ನಾಯಕರು, ವಿಶೇಷವಾಗಿ ರೈತ ನಾಯಕರು. ಹೌದು. ಎಲ್ಲಿ ಯಾವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಾಗ ಎಲ್ಲಿ ಬರ ಬರುತ್ತೆ ಅಲ್ಲಿ ಮಳೆ ಬರ್ತಕ್ಕಂಥ ಸಮೃದ್ಧಿಯನ್ನ ಮುಖ್ಯಮಂತ್ರಿಗಳು. ಅದ್ರ ಜೊತೆ ಸಿದ್ದರಾಮಯ್ಯನವರು ಸಹ ಅವರ ಆಡಳಿತ ಇದು 2013ರಿಂದ 2018 ತುಂಬಾ ಮೆಚ್ಚುಗೆ ಆಗಿತ್ತು. ಬಹುಶಃ ನನಗನ್ಸುತ್ತೆ ಈಗ ಬದಲಾವಣೆ ಆಗಿದ್ದಾರೆ ಸಿದ್ದರಾಮಯ್ಯನವರು. ಓಕೆ. ಯಾಕೆ ಬದಲಾವಣೆ ಆಗಿದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ದಲ ಕಾರಣನೋ ಇಲ್ಲ ಬೇರೆ ಬೇರೆ ಒತ್ತಡದ ಕಾರಣನೋ ಅವರ ಬದಲಾವಣೆ ಕಂಡು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಇದ್ದಂತ ಚಾರ್ಮ್ ಇಲ್ಲ. ಅಧಿಕಾರ ಕಳ್ಕೋತೀನಿ ಅನ್ನೋ ಆತಂಕನೇ ಅದು ಅವ್ರ ಆಂತರಿಕ ಇದು ಅದನ್ನ ಗೊತ್ತಿಲ್ಲ. ಬಟ್ ಆದ್ರೆ ಎಲ್ಲೋ ಒಂದು ಕಡೆ ನೇರವಾಗಿ ಅಧಿಕಾರವನ್ನ ಮಾಡತಂತಹ ಧೈರ್ಯವಾಗಿ ಅಧಿಕಾರವನ್ನು ಮಾಡತಂತಹ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಅಂದ್ರೆ 2013ರಿಂದ 2018 ಕೊಟ್ಟ ಸರ್ಕಾರ ಇವತ್ತಿಲ್ಲ. ಓಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.